ಅಂಗಡಿಗೆ ಹೋಗೋಣ ಗಿರಿಮರಿಯೇ. ಏನಣ್ಣ ಇದು ಎಳೆ ಮಕ್ಕಳಾಗೆ ಚೆಂಡಾಡ್ತಾ ಇದ್ದೀರಾ? ಚೆಂಡಾಡ್ಬೇಕಾಗಿರೋದು ನಮ್ಮ ಅಳಿಯಂದ್ರುನು ರಾಣಿನು. ಹೌದಲ್ವಾ? ಬೇಗ ಕರೆಯೋಗ. ಎಷ್ಟು ಗೋಯಿಂಗ್ ಕಮಿಂಗ್ ಫಾಸ್ಟ್. ಅಮರ ಚಿಕ್ಕ ಯಜಮಾನರು ಬೆಟ್ಟ ತವ ಕುಡಿತಾ ಕುಂತವ್ರ. ಏನ ನಾನ್ ಚೆನ್ನಾಗಿ ಕುಡಿದ್ಬಿಟ್ಟು ಬಂದಿದ್ದೀನಿ. ನನ್ ಕೈಯಲ್ಲಿ ಡೋರ್ ಓಪನ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ನಾನ್ ಡೋರ್ ಓಪನ್ ಮಾಡ್ದೆ ಅಂತ ಹೇಳ್ಕೊಂಡ್ ನಗಕ. ಐ ಆಮ್ ಸ್ಟಡಿ. ಗುಡ್ ಮಾರ್ನಿಂಗ್. ಏನ್ ಕಬಡ್ಡಿನ? ಅಲ್ಲ, ಕುಡಿದ್ಬಿಟ್ಟಿದ್ರಲ್ಲ, ಎಲ್ಲಾರು ಬಿದ್ಗಿದ್ ಬಿಟ್ಟಿರ ಹಿಡ್ಕೊಳ್ಳೋಣ ಅಂತ ಬಂದೆ. ಡೋಂಟ್ ಟಚ್ ಮೀ. ಹಳ್ಳಿ ಅಂದ್ರೆ ಟೈಟ್ ಆಗಿ ಬರ್ತಿರ್ಬೇಕಾದ್ರೆ ನಾವೆಲ್ಲ ಓಡ್ ಬಂದ್ ಇಟ್ಕೊಂಡ್ಬಿಟ್ಟು ಅಂತ ಆಲ್ ಇಂಡಿಯಾ ರೇಡಿಯೋ ಅನೌನ್ಸ್ ಮಾಡಕ. ಬಾಯ್ಗಡ मैं पीता नहीं हूँ पिलाई गई. ಹಳಿ ಅಂದ್ರು ಅಂತ ಕೇಳಿ ಕೇಳಿ ಕಿವಿ ಎಲ್ಲ ಕೊರ್ದೋಯ್ತು. ಏನಿದಲ್ಲ, ಫುಟ್ಬಾಲ್ ಮ್ಯಾಚ ಇಲ್ಲ ಥ್ರೋ ಬಾಲ್ ಕ್ಯಾಚ? ಇದೇನು ಇಂಡೋರ್ ಸ್ಟೇಡಿಯಂ ಅಂತ ತಿಳ್ಕೊಂಡಿದ್ಯಾ? ಫ್ಲವರ್ ಬಾಲ್. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವತ್ ನಮ್ ಮದ್ವೆ ಆಯ್ತಲ್ವಾ? ನಾವು ಚೆಂಡಾಟ ಆಡ್ಬೇಕು, ಅದಕ್ಕೆ ಅರೇಂಜ್ಮೆಂಟ್. ಮೇಲೆ ನಮ್ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ನೈಟ್ ನಾನನ್ ಕೇಳಿದ್ರಾ? ಇಲ್ಲ, ನನ್ನ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ನಾನು ಹೇಳಿದ್ದೆ ಬರ್ತ್ಬಿಟ್ಟವ್ರೆ. ಏನಣ್ಣ ಇದು? ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟೈತಮ್ಮ. ಲಂಡನ್ ಅಲ್ಲೆಲ್ಲ ಫಸ್ಟ್ ನೈಟ್ ಹಿಂಗೆ ಮಾಡ್ಕೊಳ್ಳೋದು. ಮುಚ್ಚಬಾಯ್. ನೀವ್ ಹೇಳ್ತಾರೆ ನಾನು ಡ್ಯಾಡಿಗೆ ಹೇಳ್ದೆ ಮದ್ವೆ ಆತಲ್ಲ ಅಂತ 190 ಎಲ್ಲ ಮಮ್ಮಿಗೋಸ್ಕರ ಇನ್ನೊಂದು 180. ಅಳಿಯಂದ್ರೆ ಏನತ್ತ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ. ಅಳಿಯಂದ್ರೆ ಮದ್ವೆಗಾದ್ರೂ ಮುಹೂರ್ತ ಸಿಗುತ್ತೆ, ಆದ್ರೆ ಪ್ರಸ್ತಕ್ಕೆ ಬೇಕಾಗಿರೋದು ಮುಹೂರ್ತ ಅಲ್ಲ ಅತ್ತೆ, ನಾನ್ ಪರ್ಮಿಷನ್ ಇಲ್ಲದೆ ಮುಹೂರ್ತ ಫಿಕ್ಸ್ ಮಾಡಿದ್ಕೆ ಇವತ್ತಿನ ಪ್ರೋಗ್ರಾಮ್ ದಡಿಯ ನಾ ಬೀಳ್ತಿದ್ರಂತ ಗೊತ್ತಾದ್ಮೇಲೂ ನನ್ನ ಯಾಕೆ ಈ ಕಡೆ ಬಾರು ಅಂದ್ರಿ. ನನಗೆ ಗೊತ್ತು, ನಂದೆ. ಹಲೋ ಡ್ಯಾಡ್, ಐ ಆಮ್ ಸ್ಟಡಿ. ನಾನು ನಿಮ್ಗಲ್ಲ ಡ್ಯಾಡ್. ಡ್ಯಾಡ್, ಹೌ ಇಸ್ ಮಮ್ಮಿ? How is tiger, lion, cheetah and elephant? Fine. Dad, I am fine, Dad. But yes, Dad. Bartin, Dad. My father calling us. Raja ante Raja Kothumari Bija. First Daddy, next you and everything. Now I go to London and coming after a month. Bye everybody. ಬಾಬಾ ಆಗ್ಲೇ ಫ್ಲೈಟ್ ಟೇಕಪ್ ಆಗ್ತಾ ಇದೆ. ಅವ್ರು ಟೇಕಪ್ ಆಗಿ ಬಹಳ ಹೊತ್ತಾಯ್ತು. ಪ್ಲಾಟೂನ್, ಜೈ ಜವಾನ್, ಜೈ ಕಿಸಾನ್. ಚಾರ್ಮಿನಾರ್, ಕುತುಬ್ ಮಿನಾರ್. ಒಳ್ಳೆಯವನಿಗೆ ಕೆಟ್ಟವನು, ಕೆಟ್ಟವರಿಗೆ ಒಳ್ಳೆಯವನು. ಮನಗಾಡುವ ಸುಣ್ಣಾಡು ಜಾಗ್ರತ. ಬೆಟ್ಟದ ಹುಲಿ. ಏಯ್ ಮ್ಯಾನ್, come here. Baba. Hey, you man. I will kill you. ತಗೋ, ಇವನ ಹಿಸ್ಟ್ರಿ, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಲ್ ಸ್ಟಡೀಸ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಕಮನ್ ಟೆಲ್ ಮಿ. ಗೊತ್ತಿಲ್ಲ. ಬೇಸ್ ಫಾಲೋ ಔಟ್. ಪ್ಲಾಟೂನ್, ಫಾಲೋ ಮೀ.
ಕಮ್ಯ ಏನ್ ಸರ್ ಇವನ್ ಯಾರು ನಿನ್ಗೆ ಗೊತ್ತಾ? ಗೊತ್ತು. ಗೊತ್ತಾ? ಎಲ್ಲಿದ್ದಾನೆ? ಅಲ್ಲವನೇ. ಅಲ್ಲ ಜೈ ಸಿಂಹ, ಜೈ ಜವಾನ್, ಜೈ ಕಿಸಾನ್. ಫಾಲೋ ಮೀ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಬಿದ್ಬಿಟ್ರಿ ಸರ್. ದಿಸ್ ಇಸ್ ಸರ್ಚಿಂಗ್ ಸ್ಟೈಲ್ ಆಫ್ ಜೈ ಸಿಂಹ. ಸಿಪಾಲಕರಿ ಗಿರಿಗಿರಿ ಆಗೋಯ್ತು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಏನ್ ಹಂಗ್ ನುಗ್ತಾ ಇದ್ದೀರಾ? ಯಾರು ನೀವು? Shut up! Stolidus! Attention! Tiger! Firewood! ಏನಿದು? ಬಟನ್ ಇದೇನಿದು? Shirt. ಕಾಕಿ ಶರ್ಟ್ ಅಂದ್ಮೇಲೆ ನಾನ್ ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ವಾಚ್ಮನ್ ಇರ್ಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಸರ್, ಆಶೀರ್ವಾದ ಮಾಡಿ. ಅವರು ಹಾಡು, ನಾವು ಹಾಡ್ಸೋ. ಎಸ್ ಪಿ ಜಯಸಿಂಹ. SP ಜಯಸಿಂಹ. ಪೊಲೀಸ್ನವ್ರಿಗೆ ಏನ್ರಿ ಈ ಮನೇಲಿ ಕೆಲಸ? ಇಲ್ಲಿ ನೋಡ್ಕೊಂಡು ಬೇಕು ಬರುತ್ತೆ, ಬಂದ್ ನೋಡ್ಕೊಂಡು ನಾಯಿ ಬರುತ್ತೆ, ಕಳೆಕಾಯಿ ಹೊಡ್ಕೊಂಡು ಕೋತಿ ಬರುತ್ತೆ, ಕಳ್ಳರನ್ನ ಹೊಡ್ಕೊಂಡು ಈ ಪೊಲೀಸ್ನವ್ರು ಬರ್ತಾರೆ. ಕಮನ್ ಅಟ್ಯಾಕ್, ಅರೆಸ್ಟ್. ಅಯ್ಯೋಯ್ಯೋ, ಇದೇನು? ಬಿದೋಬಿಟ್ಟೆ ಅನ್ಕೊಂಡ್ರ? ನೋ, ದಿಸ್ ಇಸ್ ಸರ್ಚಿಂಗ್ ಸ್ಟೈಲ್ ಆಫ್ ಜಯಸಿಂಹ. ಕಳ್ಳ ಸೋಫಾ ಕೆಳಗೆ ಇದ್ದೇ ಇರ್ತಾನೆ ಅಂತ ಕನ್ಫರ್ಮ್ ಆಗಿಡ್ತಾ ಇದ್ದೀನಿ. ಏನಿದು? ಪೊಲೀಸ್ನವರೆಲ್ಲ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಯಾರಿದು? ಯಾರಿದು? ಈ ಪೇಸ್ ಕಟ್ ನಾನು ಎಲ್ಲೋ ನೋಡಿದ್ದೀನಿ. ರೀಲ್ಸ್ ಸುತ್ತಾ ಇದ್ದೀನಿ. ಇವರ ಚಂಡಿ ಚಾಮುಂಡಿ. ಚಂಡಿ ಚಾಮುಂಡಿ. ಓ, ಅವಳು ಸಿನಿಮಾ ಆರ್ಟಿಸ್ಟ್ ಜಯಮಾಲ ಕಣಯ್ಯ. ಇವಳು ನನ್ನ ತಂಗಿ ಮಾಲಿನಿ ದೇವಿ, ಈ ಮನೆ ಯಜಮಾನಿ. ಗೊತ್ತಾಯ್ತಾ? ಏನಣ್ಣ ಇವನೊಳ್ಳೆ ಹುಚ್ಚುಚ್ಚಾಗಾಡ್ತಿದ್ದಾನೆ. ಅಮ್ಮ, ಈ ಕುಳ್ಳನ್ಗೆಲ್ಲೋ ಹುಚ್ಚನಾಯಿ ಕಚ್ಬಿಟ್ಟಿದೆ. ಮುಂಗಾರು ಮಳೆಯಲ್ಲಿ ಮಿಂಚು ಗುಡುಗು ಜಾಸ್ತಿ ಆದಾಗ ತಲೆ ಕೆಟ್ಟೋಗುತ್ತಲ್ಲ, ಇವನ್ ತಗೊಂಡೋಗಿ ನಿಮ್ಮ ಮನ್ಸಿಗೆ ಸೇರಿಸಿದ್ದಾರೆ. ನರ್ಸ್ಗಳೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಯಾರ್ದೋ ಡ್ರೆಸ್ ಹಾಕೊಂಡು ಓಡ್ ಬಂದ್ಬಿಟ್ಟಿದ್ದಾನೆ. ಅಷ್ಟೇ ವಿಷಯ. ಈ ಫೇಸ್ ಕಟ್ ನೋಡಿದ್ರೆ ನಿಮ್ಗೆ ಅನುಮಾನ ಬರುವುದು ಗ್ಯಾರಂಟಿ. 100%. ಬಟ್ ಐ ಆಮ್ ನಾಟ್ ಲೈಕ್ ದಟ್. ಐ ಆಮ್ SP ಜಯಸಿಂಹ. ಈ ಕಳ್ಳ ಕದೀಮ ಎಲ್ರ ಕಣ್ಣಿಗೆ ಮಣ್ಣೆರ್ಚಿ ಜೈಲಿಂದ ತಪ್ಪಿಸ್ಕೊಂಡು ಇಲ್ಲೇ ಇದೇ ಮನೆಯಲ್ಲೇ ಬಂದು ಸೆಟ್ಲ್ ಆಗಿದ್ದಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಐ ವಿಲ್ ಕ್ಯಾಚ್ ಹಿಮ್. See him. See him. You see, man. Yeah. You see. ನಾನ್ ನೋಡಿದ್ದೀನಿ, ನೀವು ನೋಡ್ತೀರಾ? ನೋಡಿ. ಯಾಕೆ 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 ಎಲ್ರು ಫ್ರೀಸ್ ಆಗ್ಬಿಟ್ರಿ? ಯಾಕೆ? ಎಸ್, ಇವನೊಬ್ಬ ಇಂಟರ್ನ್ಯಾಷನಲ್ ಫ್ರಾಡ್. ಅವನೇ ರಾಜ, ಉರುಫ್ ರೌಡಿ ರಾಜ. ಅವನ್ನ ನಾನು ಅರೆಸ್ಟ್ ಮಾಡಬೇಕು, ಕೈಗೆ ಕೋಳ ಹಾಕ್ಬೇಕು, ಹುಚ್ಚಿನ ಆಯ್ತಾರ ಅವನ್ನ ಎಳ್ಕೊಂಡು ಹೋಗ್ಬೇಕು. ಕಮಾನ್ 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 ಕಮಾನ್. ಪ್ಲೀಸ್ ಬೆಟ್ಟ ಚೈನ್ ಹಾಕೊಂಡು ಎಳ್ಕೊಂಡು ಹೋಗಕ್ಕೆ ಅವ್ರೇನು ಹುಚ್ಚಿನ ಏನ್ರಿ? ಅವರು ಈ ಮಾಲಿನಿ ದೇವಿ ಅಳಿಯ. ನೋಡಿ, ಮರ್ಯಾದಿಂದ ಹೊಟ್ಟೋಗಿ. ಔಟ್. ಸಿಕ್ಬಿಟ ಸಿಕ್ಬಿಟ. ಜೈ ಜವಾನ್ ಜೈ ಕಿಸಾನ್. ಅರೆಸ್ಟ್ ಹಿಮ್. ಯು ಚೀಟರ್. ಗೆಟಪ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಕೂತಿದ್ಯಾ? ಮೀಸೆ ಇಲ್ಲ ಅಂದ ತಕ್ಷಣ ನಾನು ನಿನ್ಗೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಬರೀತೀನಿ ಬರೀತೀನಿ. ಬೇರೆ ಬೇರೆ ಸರಿಯಾಗಿ ಬರ್ತಲ್ಲ. ದಿಸ್ ಈಸ್ ಯುವರ್ ಒರಿಜಿನಲ್ ಗೆಟಪ್. ಎಸ್, ಇವನೇ ಅವನು, ಅವನೇ ಇವನು. ದಿಸ್ ಇಸ್ ನಾಟ್ ಅ ರಿಯಲ್ ರೋಲ್, ದಿಸ್ ಇಸ್ ಪಕ್ಕಾ ರಿಯಲ್ ಕ್ಯಾರೆಕ್ಟರ್. ಇನ್ಸ್ಪೆಕ್ಟರ್, ಡೋಂಟ್ ಟಾಕ್ ರಮೇಶ್. ನೀನ್ ಖಾಕಿ ಬಟ್ಟೆ ಬುದ್ಧಿ ತೋರಿಸ್ಬೇಡ. ನೋಡಿ ಮೇಡಮ್, ಇನ್ಸ್ಪೆಕ್ಟರ್, ಇಲ್ಲದ್ದೆಲ್ಲ ಹೇಳಿದ್ರೆ ನಿಮ್ ಮೇಲ್ ಮಾನನಷ್ಟ ಮೊಕದ್ದಮೆ ಹಾಕಿ ಅದೇ ಚೈನಿಂದ ನಿಮ್ಮನ್ನ ಬೀದಿಲಿ ಹೇಳ್ಕೊಂಡು ಹೋಗಾಕ್ ಮಾಡ್ತೀನಿ. ನೋಡಿ, ಅವ್ರೀಗ ಈ ಮನೆಯಲ್ಲ, ಇಂಡಿಯಾದಲ್ಲೇ ಇಲ್ಲ. ಅವರು ಸ್ವಂತ ಫ್ಲೈಟ್ ಅಲ್ಲಿ ಲಂಡನ್ಗೆ ಹೋಗಿದ್ದಾರೆ. ಲಂಡನ್ಗೆ ಹೋಗ್ಲಿ, ಪ್ಯಾರಿಸ್ಗೆ ಹೋಗ್ಲಿ, ಹೆಂಡತಿನ ಹುಡುಕೊಂಡು ಇದೇ ಮನೆಗೆ ಬರ್ಲೇಬೇಕಲ್ಲ. ಆವಾಗ ನೀವು ನನಗೆ ಇನ್ಫಾರ್ಮೇಶನ್ ಕೊಡ್ಲೇಬೇಕು. ನೋ ಪ್ರಾಬ್ಲಮ್. ನೀವ್ ಇನ್ಫಾರ್ಮೇಶನ್ ಕೊಡದೆ ಹೋದ್ರು ಈ ಜೈಸಿಂಹ ನಾಯಿ ತರ ಇದೇ ಬೀದಿಲಿ ತಿರ್ಗಾಡ್ತಿರ್ತಾನೆ. ಐ ವಿಲ್ ಕ್ಯಾಚ್ ಹಿಮ್. ಜೈ ಜವಾನ್ ಜೈ ಕಿಸಾನ್. ನನ್ನ ಅಳಿಯ ರಾಜ್ಕುಮಾರ ಬಾಯಲ್ಲಿ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿರೋ ಅವರೆಲ್ಲಿ ಈ 420 ಇಂಡಿಯಾದಲ್ಲಿ ನಿದ್ದೆ, ಲಂಡನ್ ನಲ್ಲಿ ಬಿಸ್ನೆಸ್,
ಅಮೆರಿಕದಲ್ಲಿ ವಿಹಾರ ಇದೆಲ್ಲ ಶ್ರೀಮಂತರ ಲಕ್ಷಣ ಕಣಣ್ಣ. ಹೌದೌದು. ಅವ್ರ ಅರಮನೆಯಲ್ಲಿ ಹ. ನೆಲ ಒರ್ಸಕ್ಕೆ ಆಳ್ ಕಾಳುಗಳು ಇಂಥ ರೇಷ್ಮೆ ಬಟ್ಟೆನೇ ಉಪಯೋಗಿಸ್ತಾರಂತೆ. ಆ? ಹಾ, ನೋಡ್ತಾ ಇರು, ನನ್ನ ಅಳಿಯಂದ್ರು ಫ್ಲೈಟ್ ಇಂದ ಪ್ರಿನ್ಸ್ ತರ ಇಳಿದ್ ಬರ್ತಾರೆ. ಏನ್ ಕಬಡ್ಡಿ ಆಡ್ತಾ ಇದೀಯಾ? ಇಲ್ಲ ಚಮಕ್ಕು. ನಾನೇ ಉಸಿರು ಕಟ್ಟಂಗಾಗಿ ಕೆಳಗಡೆ ಬಂದ್ರೆ ಏನಿಂದು ಕೊತಿಯಾಟ. ಪೊಲೀಸ್ನವ್ರಲ್ಲ ಹೊರಟೋದ್ರ ಅತ್ತೆ? ಅತ್ತೆ! ಮತ್ತೆ ಅತ್ತೆನ ಅತ್ತೆ ಅಂದೆ ಬೇರೆ ಏನಕ್ಕಾಗುತ್ತ ಕತ್ತೆ ಅಲ್ವಾ ಡಾರ್ಲಿಂಗ್? How dare you? ಹ? ಯಾರೋ ನೀನು? ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಕಟ್ಕೊಂಡಿದ್ ಗಂಡನ್ನೇ ಯಾರ್ ನೀನು ಅಂತ ಕೇಳ್ತಿಯಲ್ಲ ಚಿನ್ನ. ಇಷ್ಟೊತ್ತು ಪೊಲೀಸ್ನವರೊಬ್ಬ 420 ಬಯೋಡೇಟಾ ಹೇಳ್ಬಿಟ್ಟೋದ್ರಲ್ಲ, ಆ ಶ್ರೀಮಾನ್ 420 ನಾನೇ, ರಾಜ ನಿಮ್ ಅಳಿಯ ಉರ್ಫ್ ರೌಡಿ ಅಳಿಯ. No, ನಾನಿದೆ ನಂಬಲ್ಲ. ಏಯ್ ನೀನ್ ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ಗುರು, ನಮ್ ತಂಗಿಯಮ್ಮನ ಆಲ್ಟು ರಾಡಮ್ಮನ ಆಲ್ಟು ಒಳ್ಳೆ ಪ್ರೆಷರ್ ಕುಕ್ಕರ್ ತರ ಹೊಡ್ಕೊಳ್ತಾ ಇದೆ ನೋಡು. ತಮಾಷೆ ಮಾಡ್ಬೇಡ. ಅಪ್ಪಿ ತಪ್ಪಿ ಪೊಲೀಸ್ನವ್ರಿಗೆಲ್ಲಾರು ಅನುಮಾನ ಬಂದು ನೀನ್ ಎತ್ತಾಕೊಂಡು ಹೋಗ್ಬಿಟ್ರಿ ಏನ್ ಗುರು? ನೋ ಚಾನ್ಸ್ ದಡಿಯಾ. ನಾನ್ ಎತ್ತಕೊಂಡು ಹೋಗ್ಬಾರ್ದು ಅಂತಾನೆ ಇಂತ ಸೇಫ್ಟಿ ಜಾಗದಲ್ಲಿ ಬಂದು ಸೇರ್ಕೊಂಡಿರೋದು. ಅಂದ್ರೆ ಅವ್ರು ಹೇಳಿದಲ್ಲ ನಿಜನಾ? ತಿರ್ಗಾ ಸೀರಿಯಲ್ ರೀಕ್ಯಾಪ್ ತರ ಹೇಳ್ತಾ ಇರ್ಬೇಕಾ? ಮೇಡಮ್, ಅಂದ್ರೆ ನೀನು ಲಂಡನ್ ರಿಟರ್ನ್, ಹಾ. ನಿಮ್ಮಪ್ಪ ರಾವ್ ಬಹದ್ದೂರ್ ರಣಧೀರ ಕಂಠೀರವ. ಅವ್ರು ಒರಿಜಿನಲ್ಲೇ, ನಾನೇ ಡೂಪ್ಲಿಕೇಟ್. ಈ ಪೊಲೀಸ್ನವ್ರ ಕಾಟದಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದೆ. ಆಗ ನಂತರನೇ ಇರೋ ಇನ್ನೊಬ್ಬ ನನ್ನ ಕಣ್ಣಿಗೆ ಬಿದ್ದ. ಭಾರಿ ಕುಳ, ಬೇಕಾದಷ್ಟು ಆಸ್ತಿ ಪಾಸ್ತಿ ಇತ್ತು. ಅವನು ಅರ್ಜೆಂಟ್ ಕೆಲ್ಸದ ಮೇಲೆ ಲಂಡನ್ಗೆ ಹೋದ. ನಾನ್ ಯಾಕಪ್ಪ ಆ ಜಾಗದಲ್ಲಿ ಇರಬಾರ್ದು ಅಂತ ಅನಿಸ್ತು. ನೋಡ್ದಾ? ಅಷ್ಟೇ. ಆಮೇಲೆ ನಡೆದಿದ್ದು ಒಂದು ದೊಡ್ಡ ಕಥೆ. ಯು ಚೀಟ್. ಯಾಕೋ ಯಾಕೋ ಹೀಗ್ ಮಾಡ್ದೆ? ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಾನೇನಾದ್ರು ನಿನ್ ಹಿಂದೆ ಬಿದ್ದು ನನ್ನ ಲವ್ ಮಾಡು, ನನ್ ಜೊತೆ ಡ್ಯೂಯೆಟ್ ಹಾಡು, ನನ್ನ ಮದುವೆ ಮಾಡ್ಕೊಂತ ಕೇಳಿದ್ನಾ? ನೀನೇ ನನ್ನ ಜೊತೆ ಬೆಡ್ ಕಟ್ದೆ, ಏನೇನೋ ಡೌಗಳು ಮಾಡ್ದೆ ಅಂತ ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಆಮೇಲೆ ನೀವೆಲ್ಲ ಬಂದ್ರಿ, ನನಗೂ ಅವಳಿಗೂ ಮದುವೆ ಮಾಡಿದ್ರಿ. ಆಮೇಲೆ ನಿಮ್ ಸ್ಟೇಟಸ್, ನಿಮ್ ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತಾಯ್ತು. ಅದು ಅಲ್ದೆ ಇಂಥ ಅತ್ತೆ, ಆಹಾ, ಓಹೋ, ಈ ವಯಸ್ಸಲ್ಲೂ ಅದೆಂತ ಸ್ಟ್ರಕ್ಚರ್, ಏನ್ ಗ್ಲಾಮರ್. ಆ ಇನ್ನಿಮ್ ಮಗಳು ಬಂಕಡೆ ಸ್ಟೇಡಿಯಂ ಪಿಚ್ ತರ ಎಲ್ಲ ಸಿಕ್ತಾರೆ. ಇಂಥ ಅವಕಾಶನ ಬಿಡೋದು ಉಂಟೆ ಅಂತ ಪರ್ಮನೆಂಟ್ ಆಗಿ ಮನೆ ಅಳಿನಾಗಿ ಡೀಸೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟೆ. ನಿನ್ ಯೋಗ್ಯತೆಗೆ ಡೀಸೆನ್ಸಿ ಬೇರೆ. ಕತ್ತುಗಾಕೊಂಡಿದ್ಯಲ್ಲ ಬ್ಲೇಡು, ಎಲ್ಲಿ ಹೋಗುತ್ತೆ ನಿನ್ ರೌಡಿ ಬುದ್ಧಿ? ಅದೇ ಇದೇ ಬೇಡ ಅನ್ನೋದು. ಈ ರೌಡಿಗೂ ಒಂದ್ ಲಾಜಿಕ್ಕು ಕಾನೂನು ಅಂತ ಇದೆ. ಅವತ್ ನೀವೆಲ್ಲ ಸೇರ್ಕೊಂಡು ನನ್ನ ಫಸ್ಟ್ ಏಡ್ಗೆ ಹೋಗು ಹೋಗು ಅಂದ್ರು. ನಾ ಹೋದ್ನಾ? ಇಲ್ಲ ಇಲ್ಲ, ಅಕಸ್ಮಾತ್ ನಾ ಹೋಗಿದ್ರೆ ಡಾಮ್ ಡಸ್ಕ ಡಂಗ ಪಲಾಸ್ ಫಿನಿಶ್ ಎಲ್ಲ ಆಗೋಗ್ತಿತ್ತು. ಆದ್ರೂ ನಾವೊಬ್ಬ ಪಕ್ಕ ಜೆಂಟಲ್ಮನ್ ತರ ಬಿಹೇವ್ ಮಾಡ್ದೆ. ಆಗಿದ್ರೆ ಆಗೋಯ್ತು. ಇವತ್ ನಾನ್ ಯಾರು, ನನ್ ಕೆಪಾಸಿಟಿ ಏನಂತ ಗೊತ್ತಾಯ್ತು. ಇವತ್ತ ಫಸ್ಟ್ ನೈಟ್ ರೆಡಿ. ಹೋಗಿ ಫ್ರೆಶ್ ಸ್ನಾನ ಮಾಡಿ ನಾನ್ ಸ್ಟೈಲ್ ಬಂದ್ಬಿಡ್ತೀನಿ. ನಿಮ್ ಸ್ಟೈಲ್ ನೀವು ರೆಡಿ ಮಾಡ್ಬಿಡಿ. ಮುಚ್ಚ ಬಾಯ್. ನೀನೊಬ್ಬ 420 ಅಯೋಗ್ಯ ಲೋ ಕ್ಲಾಸ್ ಫುಟ್ಪಾತ್. ನಿನ್ ಜೊತೆ ನನ್ನ ಮಗಳಿಗೆ ಫಸ್ಟ್ ನೈಟ್. ಅಣ್ಣ, ಪೊಲೀಸ್ನವ್ರಿಗೆ ಫೋನ್ ಮಾಡಣ್ಣ. ಪೊಲೀಸ್ನವ್ರು ಬಂದು ಇವನ್ನ ಒದ್ದೆ ಆಡ್ಕೊಂಡು ಹೋಗ್ತಾರೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಪೊಲೀಸ್ನವ್ರಿಗೆ ಫೋನ್ ಮಾಡಿಸ್ತೀರಾ ಅತ್ತೆ? ರಂಭಾಪುರದ ಮಾಲಿನಿ ದೇವಿ ಸೆಲೆಕ್ಟ್ ಮಾಡಿರೋ ಟಾಪ್ 10 ಟಾಪ್ ಎ ಕಮಿಂಗ್ ಫ್ರಮ್ ಲಂಡನ್ ಅಳಿಯ ಒಬ್ಬ ಫ್ರಾಡು 420 ಕಳ್ಳ ಅಂತ ಊರ್ ಜನಗಳಿಗೆ ಗೊತ್ತಾದ್ರೆ ಹೋಗೋ ಮರ್ಯಾದೆ ಯಾರ್ದು? ನಿಮ್ದೇ. ನನಗ್ ಬಿಡಿ ಅತ್ತೆ, ಈ ಜೈಲು ಬೇಡಿ ಇದೆಲ್ಲ ಮಾಮೂಲು. ಆದ್ರೆ ಈ ಅವಮಾನ ಸಹಿಸ್ಕೊಂಡು ನೀವು ಬದುಕಿರೋದು ಒಂದೇ, ಸಾಯೋದು ಒಂದೇ. ಈಗ ಯೋಚನೆ ಮಾಡಿ, ಪೊಲೀಸ್ನವ್ರು ಕರೆಸ್ತೀರಾ ಇಲ್ಲ ಮನೆ ಹೇಳಿ ನಾವು ಒಪ್ಕೋತೀರಾ? ನೀನು ಬೇಕಾದ್ರೆ ಈ ಮನೆ ಅಳಿಯ ಅಂತ ಹೇಳ್ಕೋಬಹುದು, ಆದ್ರೆ ನಾನು ಸತ್ರು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ಶಬ್ಬಾಷ್ ಮಗಳೇ. ನೋಡ್ತಾ ಇರೋ, ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಇನ್ನೊಂದು ಮದ್ವೆ ಮಾಡಿ ನಿನ್ನನ್ನ ಈ ಮನೆಯಿಂದ ಒದ್ದು ಹೊರಗಾಕ್ಲಿಲ್ಲ, ನನ್ನ ಹೆಸರು ಮಾಲಿನಿ ದೇವಿನೇ ಅಲ್ಲ ಕಣೋ ಫುಟ್ಪಾತ್. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಬರೀ ನಿನಗ್ ಮಾತ್ರ ಕೊಲೆಸ್ಟ್ರಾಲ್ ಇದೆ ಅಂತ ಅನ್ಕೊಂಡಿದ್ದೆ. ನಿಮ್ಗೂ ಇದೆ ಮೈ ತುಂಬಾ ಕೊಲೆಸ್ಟ್ರಾಲ್. ಮತ್ ನಮ್ಮ ಮಾವನ್ಗೆ ಅವ್ರಿಗೂ ಇದೆ. ಕರಗಿಸ್ತೀನಿ.